ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ರೈಲ್ವೆ ಪದೋನ್ನತಿ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶ ನೀಡದ ಆರೋಪ, ಕರವೇ ಹೋರಾಟದ ಎಚ್ಚರಿಕೆ. ತುಮಕೂರು ನೈಋತ್ಯ ರೈಲ್ವೆಯ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಹುದ್ದೆಯ ಪದೋನ್ನತಿ ಪರೀಕ್ಷೆಯಲ್ಲಿ ಕನ್ನಡ ಭಾಷೆಗೆ ಅವಕಾಶ ನೀಡದೆ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಗೆ ಮಾನ್ಯತೆ ನೀಡಿರುವುದನ್ನು ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡ ಬಣ ಖಂಡಿಸಿದೆ. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ಅರುಣ್ ಕೃಷ್ಣಯ್ಯ, ಕರ್ನಾಟಕದಲ್ಲೇ ನಡೆಯುತ್ತಿರುವ ಪರೀಕ್ಷೆಯಲ್ಲಿ ಕನ್ನಡಕ್ಕೆ ಅವಕಾಶ ನಿರಾಕರಿಸಿರುವುದು ಕನ್ನಡಿಗರ ಉದ್ಯೋಗಕ್ಕೆ ಮತ್ತು ಬಡ್ತಿ ಹಕ್ಕಿಗೆ ಧಕ್ಕೆ ತರುವ ಕ್ರಮ ಎಂದು ಆರೋಪಿಸಿದರು. ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ಹಾಗೂ ತುಮಕೂರು ಸಂಸದ ವಿ ಸೋಮಣ್ಣರವರ ಗಮನಕ್ಕೆ ತಂದರೂ ಕ್ರಮ ಕೈಗೊಳ್ಳದಿರುವುದು ಬೇಸರದ ಸಂಗತಿ ಎಂದು ಅವರು ಹೇಳಿದರು. ಕೇಂದ್ರ ಸರ್ಕಾರದ ಇಲಾಖೆಗಳು ಕರ್ನಾಟಕದಲ್ಲಿ ಕನ್ನಡವನ್ನು ಕಡೆಗಣಿಸುತ್ತಿವೆ ಎಂದು ಆರೋಪಿಸಿದ ಅವರು, ಈ ನಿರ್ಧಾರ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಈ ತಿಂಗಳ 25ರಂದು ಹುಬ್ಬಳ್ಳಿ, ಬೆಂಗಳೂರು ಮತ್ತು ಮೈಸೂರು ವಿಭಾಗಗಳಲ್ಲಿ ನಡೆಯಲಿರುವ ಗೂಡ್ಸ್ ಟ್ರೈನ್ ಮ್ಯಾನೇಜರ್ ಪದೋನ್ನತಿ ಪರೀಕ್ಷೆಯಲ್ಲಿ ಕನ್ನಡವನ್ನು ಕಡ್ಡಾಯವಾಗಿ ಆಯ್ಕೆಯಲ್ಲಿ ಸೇರಿಸಬೇಕು. ಪರೀಕ್ಷೆಯನ್ನು ಮುಂದೂಡಿ ಕನ್ನಡ ಭಾಷೆಯಲ್ಲಿಯೂ ಅವಕಾಶ ನೀಡಬೇಕು ಎಂದು ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆಯ ಪದಾಧಿಕಾರಿಗಳಾದ ಚನ್ನಬಸವಪ್ಪ, ಅಂಬರೀಶ್, ಲಿಂಗರಾಜು, ಮಿಸ್ಬಾ, ಪವನ್, ಗಿರೀಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ಟ್ರೈನಿಂಗ್ ಮ್ಯಾನೇಜರ್ ಭರ್ತಿಯ ಹುದ್ದೆಗೆ ಪರೀಕ್ಷೆ ನಡೆಸ್ತಾ ಇದೆ. ಕಳೆದ ಬಾರಿ ಇದೇ ರೀತಿಯಾದಂಥ ಪರೀಕ್ಷೆ ನಡೆಸಿ ಮತ್ತು ಹಿಂದಿ ಮತ್ತು ಇಂಗ್ಲೀಷ್ ಮಾತ್ರ ಬಳಸಿದ್ರು. ಅದನ್ನು ವಿರುದ್ಧವಾಗಿ ಹೋರಾಟ ಮಾಡಿ ಅದನ್ನು ನಿಲ್ಲಿಸೋಂಥ ಪ್ರಯತ್ನವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡಿ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆಸಿ ಅದನ್ನು ನಿಲ್ಲಿಸಿದ್ವಿ. ಮತ್ತೆ ನಾವು ಕನ್ನಡದಲ್ಲಿ ಪರೀಕ್ಷೆಯನ್ನು ನಡೆಸ್ತೀವಿ ಅಂತ ಹೇಳುವಂಥ ಕೇಂದ್ರ ಸರ್ಕಾರ ಮತ್ತು ಅದೇ ತನ್ನ ಚಾಳಿನ ಮುಂದುವರಿಸ್ತಾ ಈ 25ನೇ ತಾರೀಕು ಕನ್ನಡನ ಹೊರತುಪಡಿಸಿ ಹಿಂದಿ ಮತ್ತು ಇಂಗ್ಲೀಷಲ್ಲಿ ಪರೀಕ್ಷೆ ನಡೆಸ್ತಾ ಇದೆ. ಏನಾದರೂ ಇವರಿಗೆ ಕನ್ನಡ ಮತ್ತು ನಮ್ಮ ರಾಜ್ಯದ ಬಗ್ಗೆ ಏನಾದರೂ ಕಾಳಜಿ ಇದ್ದರೆ ನಮ್ಮ ಕರ್ನಾಟಕ ರಾಜ್ಯದ ಸಂಸದರು ಏನಿದ್ದಾರೆ ಇದನ್ನು ಆದಷ್ಟು ಬೇಗ ನಿಲ್ಲಿಸಿ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆಸುವಂಥ ಕೆಲಸ ಆಗಬೇಕು ಅನ್ನೋ ಮೂಲಕ ಕೇಳ್ಕೊಳ್ತೀವಿ. ಅದಲ್ಲದೆ ತುಮಕೂರು ಜಿಲ್ಲೆಯಲ್ಲಿ ಗೆದ್ದಂತಹ ಸೋಮಣ್ಣನವರು ಏನಿದ್ದಾರೆ, ಅವ್ರಿಗೆ ರಾಜ್ಯ ಸಚಿವರಾಗಿದ್ದಾರೆ. ಅವ್ರ ಗಮನಕ್ಕೆ ಬಂದಿದ್ರೂ ಸಹ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಂದರೆ ಇವರು ಕೇಂದ್ರ ಸರ್ಕಾರದ ಗುಲಾಮರ. ಕನ್ನಡಿಗರಿಗಾಗಿ ಇವರು ಕನ್ನಡಿಗರ ಜನಪ್ರತಿನಿಧಿಯಾಗಿ ಅಲ್ಲಿ ಹೋಗಿದಾರ ಅಥವಾ ಬರೀ ಕೇಂದ್ರ ಸರ್ಕಾರದ ಪಕ್ಷದ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದಾರಾ ಅಂತ ನಮಗೆ ಅನುಮಾನ ಬರ್ತಾ ಇದೆ. ಯಾಕೆಂತಂದ್ರೆ ಇದುವರೆಗೂ ಸಹ ಒಬ್ಬ ರೈಲ್ವೆ ಸಚಿವ ಇದ್ರ ಬಗ್ಗೆ ಧ್ವನಿ ಎತ್ತುತ್ತಾ ಇಲ್ಲ. ಕನ್ನಡಿಗರ ಬಗ್ಗೆ ಅವರು ಮೌನವಾಗಿ ವಹಿಸಿದ್ದಾರೆ ಅಂತಂದರೆ ಇವರು ಯಾವುದೇ ಕಾರಣಕ್ಕೂ ಸಂಸದರಾಗಕ್ಕೆ ಮತ್ತು ಕರ್ನಾಟಕದಲ್ಲಿ ಇವರು ಒಂದು ರಾಜಕೀಯ ಪ್ರತಿನಿಧಿ ಆಗೋಕ್ಕೆ ನಾಲಾಯಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅಷ್ಟು ನೋವಾಗ್ತಿದೆ ನಮಗೆ. ಅಷ್ಟು ಜನ ಈ ಡಿ ಗ್ರೂಪ್ ನೌಕರರು ಏನು ಈ ಮ್ಯಾನೇಜರ್ ಹುದ್ದೆಗೆ ಹೋಗ್ತಾ ಇರೋಂಥ ನೌಕರರು ಹಿಂದಿಲಿ ಬರೆದು ಹೋಗ್ಬೇಕು ಅಂತಂದರೆ ಯಾವ ಈ ಲೆಕ್ಕದಲ್ಲಿ ಇವ್ರು ಮಾಡ್ತಾ ಇದ್ದಾರೆ. ಮತ್ತು ಕರ್ನಾಟಕದಲ್ಲಿ ಇವ್ರು ಇಷ್ಟೊಂದು ಅನ್ಯಾಯ ನಡೀತಾ ಇದ್ರು ಯಾಕೆ ಸುಮ್ಮನೆ ಕೂತಿದ್ರು ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಆಗಿದೆ. ಆದರೆ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ಸಹಿಸಲ್ಲ. ಯಾವುದೇ ಕಾರಣಕ್ಕೂ ಈ ಪರೀಕ್ಷೆನ ನಡೆಸೋಕ್ಕೆ ನಾವು ಬಿಡಲ್ಲ ಅಂತ ನಾವು ಈಗ ನೋಡ್ತಾ ಇದ್ದೀವಿ. ರೆಬಲ್ ಆಗಬೇಕು ಸರ್. ಯಾಕೆ ಅಂತಂದರೆ ನನ್ನ ಕರ್ನಾಟಕ ನನ್ನ ಜನ ಅನ್ನೋ ಒಂದು ಮನಸ್ಥಿತಿ ಇವ್ರು ಇಲ್ಲ ಅಂತಂದರೆ ಅವ್ರು ಹೇಳ್ದಂಗೆ ಇವ್ರು ಕೇಳ್ಕೊಂಬ ಅಂದರೆ ಗುಲಾಮಗಿರಿ ಮಾಡ್ತಾ ಇದ್ದಾರೆ ಅಂತ. ನಾನು ಮೊದಲೇ ಹೇಳಿದ್ದು ಗುಲಾಮ್ತನ ಅಂತ, ಗುಲಾಮಗಿರಿ ಮಾಡ್ತಾ ಇದ್ದಾರೆ. ರೆಬಲ್ ಆಗಬೇಕು. ನನ್ನ ರಾಜ್ಯ, ನನ್ನ ಜನ, ನನ್ನ ಜನಕ್ಕೋಸ್ಕರ ಏನಾದರೂ ನೀವು ಮಾಡಬೇಕೋಸ್ಕರ ಕೇಂದ್ರ ಸರ್ಕಾರ ಅಂತ ಕೇಳಬೇಕು. ಇವ್ರು ಹೋಗ್ತಾರೆ, ಕೇಳ್ತಾರೆ, ಅವರು ಆಗಲ್ಲ ಹೋಗೋದ್ರೆ ಆಯ್ತಾನ ಅಂತ ಸುಮ್ಮನೆ ವಾಪಸ್ ಬರ್ತಾರೆ. ಜಿ ಹಜೂರ್ ಪದ್ಧತಿ ಅಂತ ನಡೀತಾ ಇರೋದು. ಕರ್ನಾಟಕದ ಸಂಸದರು 25 ಜನ ಸಂಸದರು ನಾಮಕಾವಸ್ಥೆಗೆ ಸಂಸದರು, TADA ಸಂಸದರು ಅಷ್ಟೇ. TADAಗೆ ಸಂಸದರು ಟೀ ಬಿಸ್ಕೆಟ್ ತಿನ್ಕೊಂಡು ಊಟ ಮಾಡಿಕೊಂಡು ದೆಹಲಿ ಭವನದಲ್ಲಿ ಆರಾಮಾಗಿ ಇವರು ಮಲ್ಲಿಕಂಡು ವಾಪಸ್ ಬರೋಕೆ ಅಷ್ಟು ಬಿಟ್ಟರೆ ಅವರು ಕರ್ನಾಟಕದ ಬಗ್ಗೆ ಇದುವರೆಗೂ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಈಗ ಹಿರಿಯರು ಹೇಳಿದ ಹಾಗೆ ನಮ್ಮ ಏನು ಟ್ಯಾಕ್ಸ್ ಹಣ ವಾಪಸ್ ಅದನ್ನು ಮಾತಾಡ್ತಾ ಇಲ್ಲ. 28 ಜನ ಸಂಸದರು ಸುಮ್ಮನೆ ಹೋಗ್ತಾರೆ, ಬರ್ತಾರೆ ಅಷ್ಟೇ. ಈ ಕಾಂಗ್ರೆಸ್ ಆಗಲಿ ಇದುವರೆಗೂ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಧ್ವನಿ ಎತ್ತಿಲ್ಲ. ನಾವು ಹೋರಾಟ ಮಾಡಿದ್ರೆ ಬೆಳಗ್ಗೆ ಸ್ಟೇಟ್ಮೆಂಟ್ ಕೊಡ್ತಾರೆ, ರೈಲ್ವೆ ಎಕ್ಸಾಮ್ನ ಹೋರಾಟ ಮಾಡಿ ರದ್ದತಿ ಮಾಡಬೇಕಾಗಿದೆ ಅಂತ ಆಗಿನ ಮುಖ್ಯಮಂತ್ರಿಗಳು ತಮ್ಮ ಫೇಸ್ಬುಕ್ ಪೋಸ್ಟಲ್ಲಿ ಹಾಕಂತಾರೆ. ನಾವು ಹೋರಾಟ ಮಾಡೋದಿಲ್ಲ. ಯಾಕೆ? ಕಾಂಗ್ರೆಸ್ ಸರ್ಕಾರದ ಜವಾಬ್ದಾರಿ ಇಲ್ಲ, ಕೇಂದ್ರ ತಿಳಿಸ್ಬೇಕು ಅಂತ. ಬೇರೆ ಪಕ್ಷಗಳು, ಪ್ರಾದೇಶಿಕ ಪಕ್ಷ JDSಗೆ ಜವಾಬ್ದಾರಿ ಇಲ್ಲ, ಅದಕ್ಕೆ ತಿಳಿಸ್ಬೇಕು ಅಂತೇಳಿ ಮೈತ್ರಿ ಮಾಡ್ಕೊಂಡು ತಮ್ಮ ಅಧಿಕಾರಕ್ಕೋಸ್ಕರ ಸುಮ್ಮನೆ ಮೀಸಲಾಗಿ ಕೂತ್ಕೊಂಡ್ರೆ ಕನ್ನಡಿಗರ ನೋವನ್ನು ಕೇಳೋದು. ಒಂದು ವೇಳೆ ಈಡೇರಲಿಲ್ಲ ಅಂದರೆ ಬೇಡಿಕೆ ಮುಂದೆ ಏನು ಈಡೇರಲಿಲ್ಲ ಅಂದರೆ ಪರೀಕ್ಷೆಯನ್ನು ನಿಲ್ಲಿಸುವಂಥ ಉಗ್ರ ಹೋರಾಟವನ್ನು ಮಾಡಬೇಕು, ಬಿಡೋದು.